ದೆಹಲಿ ಮೆಟ್ರೋಗೆ ಹೋಲಿಕೆ ಮಾಡಿದರೆ ನಮ್ಮ ಮೆಟ್ರೋ ಬೆಲೆ ದುಬಾರಿಯಾಗಿದೆ. ಸಹಜವಾಗಿಯೇ ದುಬಾರಿಯಾಗಿರುವಂತಹ ಬೆಲೆಗೆ ಜನಪ್ರತಿನಿಧಿಗಳು ಇದೀಗ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜನರು ಮೊದಲು ಆರಂಭ ಆಗಿದ್ದು ದೆಹಲಿಯಲ್ಲಿ ಮೆಟ್ರೋ, ಸೊ ಹಾಗಾಗಿ ಅಲ್ಲಿ ಕಡಿಮೆ ಬೆಲೆ ಇದೆ, ಇಲ್ಲಿ ಯಾಕೆ ಜಾಸ್ತಿ ಇದೆ, ನಮ್ಮ ಮೆಟ್ರೋ ಬೆಲೆ ಯಾಕೆ ಜಾಸ್ತಿ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಕುರಿತು ಒಂದು ವರದಿದೆ, ಬನ್ನಿ ನೋಡ್ತಾ ಹೋಗೋಣ. ದೆಹಲಿ ಮೆಟ್ರೋಗಿಂತ ನಮ್ಮ ಮೆಟ್ರೋ ದುಬಾರಿ. ನಮ್ಮ ಮೆಟ್ರೋ ಟಿಕೆಟ್ ದರಕ್ಕೆ ಸುಸ್ತಾದ ಜನರು. ಇತ್ತೀಚೆಗಷ್ಟೇ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಮಾಡಲಾಗಿತ್ತು. ದರ ಏರಿಕೆಗೆ ಜನರು ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ರು. ಇನ್ನು ದೆಹಲಿ ಮೆಟ್ರೋ ನಮ್ಮ ಮೆಟ್ರೋಗೂ ಮೊದಲೇ ಚಾಲ್ತಿಯಲ್ಲಿತ್ತು. ಇತ್ತೀಚೆಗಷ್ಟೇ ದೆಹಲಿ ಮೆಟ್ರೋ ದರವನ್ನ ಕನಿಷ್ಠ 1%, ಗರಿಷ್ಠ 4% ರಷ್ಟು ಏರಿಕೆ ಕೂಡ ಮಾಡಲಾಗಿದೆ. ಈ ಮೆಟ್ರೋ ದರಗಳ ಏರಿಕೆಯನ್ನ ಹೋಲಿಕೆ ಮಾಡಿದ್ರೆ ದೆಹಲಿ ಮೆಟ್ರೋಕ್ಕಿಂತಲೂ ಬೆಂಗಳೂರಿನ ನಮ್ಮ ಮೆಟ್ರೋ ದರ ದುಬಾರಿಯಾಗಿದೆ. ದೆಹಲಿಗಿಂತ ದುಬಾರಿ ನಮ್ಮ ಮೆಟ್ರೋ. ದೆಹಲಿಯಲ್ಲಿ ಗರಿಷ್ಠ ಮೆಟ್ರೋ ಟಿಕೆಟ್ ದರ 64 ರೂಪಾಯಿ. ಬೆಂಗಳೂರಲ್ಲಿ ಗರಿಷ್ಠ ಮೆಟ್ರೋ ಟಿಕೆಟ್ ದರ 90 ರೂಪಾಯಿ. ಬೆಂಗಳೂರಿನಲ್ಲಿ ಪ್ರತಿನಿತ್ಯ 10 ಲಕ್ಷಕ್ಕೂ ಹೆಚ್ಚು ಜನ ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಿದ್ರು. ಇಲ್ಲಿನ ಟಿಕೆಟ್ ದರ ಮಾತ್ರ ಅತ್ಯಂತ ದುಬಾರಿಯಾಗಿದೆ. ಈ ಬಗ್ಗೆ ಹಿಂದೆಯೂ ತೇಜಸ್ವಿ ಸೂರ್ಯ ಅವರು ಪ್ರಸ್ತಾಪ ಪಡಿಸಿದ್ರು. ಆದರೆ ಈಗ ಮತ್ತೆ ಟ್ವೀಟ್ ಮೂಲಕ BMRCL ಹಾಗೂ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಒಟ್ಟಾರೆಯಾಗಿ ದೆಹಲಿ ಮೆಟ್ರೋಗೆ ಹೋಲಿಸಿದ್ರೆ ಬೆಂಗಳೂರಿನ ನಮ್ಮ ಮೆಟ್ರೋ ದುಬಾರಿಯಾಗಿದ್ದು, ಪ್ರತಿನಿತ್ಯ ಮೆಟ್ರೋದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಹೊರೆಯಾಗ್ತಿರೋದು ಮಾತ್ರ ಸುಳ್ಳಲ್ಲ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್.